ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಅಳೆದು ತೂಗಿ ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ. ಇವತ್ತು 19 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಂಡರು. ಒಂದು ಸ್ಥಾನವನ್ನು ಉಳಿಸಿಕೊಂಡಿದೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಉಳಿಸ್ಕೊಳ್ಬೇಕು ಅಂತಲ್ಲ, ಕಡೇ ಕ್ಷಣದಲ್ಲಿ ಒಂದಷ್ಟು ಗೊಂದಲಗಳಾಗಿದ್ದು ಹೌದು. ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನ ತಗೊಳ್ತಾರೆ ಅಂತ ಹೇಳಲಾಗಿತ್ತು. ಇಲ್ಲವಂತೆ ಅವ್ರ ಬದಲಿಗೆ ಬೇರೆಯವ್ರನ್ನ ಮಿನಿಸ್ಟರ್ ಮಾಡ್ತಾ ಇದ್ದಾರಂತೆ, ಇನ್ನೊಬ್ಬರು ಅದರದ ಆಕಾಂಕ್ಷಿ ಇದ್ದಾರಂತೆ, ಅವ್ರಿಗೆ ಕೊಟ್ಟುಬಿಡ್ತಾರಂತೆ, ಎಲ್ಲ ಚರ್ಚೆಗಳು ಬಂದ ಹೊರತಾಗಿ ಇವತ್ತು 19 ಜನದ್ದು ಮಾತ್ರ ಪ್ರಮಾಣ ವಚನ ಕಾರ್ಯಕ್ರಮ ನಡೀತು. ಇವತ್ತು ಪ್ರಮಾಣ ವಚನವನ್ನು ಗಾಯತ್ರಿ ಶಾಂತೇಗೌಡರು ತೆಗೆದುಕೊಳ್ಳಲಿಲ್ಲ. ಚಿಕ್ಕಮಗಳೂರಿನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡರು. ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಒಟ್ಟು ಸದ್ಯ 32 ಜನ ಸಚಿವರು ಆಯ್ಕೆಯಾಗಿದ್ದಾರೆ. 33 ಸಚಿವರು ಆಯ್ಕೆ ಆಗಬೇಕಾಗಿತ್ತು. ಆ ಒಂದು 33 ಸಚಿವರ ಪೈಕಿ ಎಲ್ಲರೂ ಕೂಡ ಆಗಿಬಿಟ್ಟಿತ್ತು, ಓಕೆ ಆಗಿತ್ತು. ಆದರೆ ಕಡೆ ಘಳಿಗೆಯಲ್ಲಿ ಗಾಯತ್ರಿ ಶಾಂತೇಗೌಡರದ್ದು ಆಯ್ಕೆ ಆಗಲಿಲ್ಲ. ಅಂದರೆ ಪ್ರಮಾಣ ವಚನ ತಗೊಳ್ಳಿಲ್ಲ ಅಂತ ಹೇಳಿ ಅದರ ಬಗ್ಗೆ ಗೊಂದಲ ಇದೆ. ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನ ತಗೊಳ್ತಾರಾ, ಅವರ ಬದಲಿಗೆ ಬೋಸರಾಜು ಅವ್ರಿಗೆ ಹೇಳಿಬಿಟ್ಟಿದ್ದಾರಂತೆ, ಬೋಸರಾಜು ಅವರು ಆಗ್ತಾರಂತೆ ಮಿನಿಸ್ಟ್ರು, ಎಲ್ಲ ಚರ್ಚೆಗಳಾಯಿತು. ಆದರೆ ಇವತ್ತು ಬೋಸರಾಜು ಅವರು ತಗೊಳ್ಳಿಲ್ಲ, ಗಾಯತ್ರಿ ಶಾಂತೇಗೌಡರು ತಗೊಳ್ಳಿಲ್ಲ. ಅದರ ಬಗ್ಗೆ ಇನ್ನೂ ಕೂಡ ಇತ್ಯರ್ಥ ಆದಂತೆ ಇಲ್ಲ. ಹಾಗಾಗಿ 33 ಕ್ಯಾಬಿನೆಟ್ ಸಚಿವರು ಇರಬೇಕಲ್ಲ, ಆ ಜಾಗದಲ್ಲಿ 32 ಜನ ಮಾತ್ರ ಆಗಿರೋದು ಇವತ್ತು. ಸೊ ರಾಹುಲ್ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ ಸಫಲರಾಗಿದ್ದಾರೆ ಕ್ಯಾಬಿನೆಟನ್ನು ತುಂಬಿಸುವಲ್ಲಿ. ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಇಡೀ ಕ್ಯಾಬಿನೆಟ್ ನಾವು ಚೆಕ್ ಮಾಡಿಕೊಂಡಾಗ ಯಾರ ಕೈಯೂ ಕೂಡ ಮೇಲುಗೈ ಆಗುವಂತೆ ಆಗಿಲ್ಲ ಇದರಲ್ಲಿ ಅಂತ ಹೇಳಿ. ಸಿದ್ದರಾಮಯ್ಯನವ್ರದ್ದು ಮೇಲುಗೈ ಆಗಿಬಿಟ್ಟಿದೆಯಾ, ಪೂರ್ತಿ ಅವ್ರ ಕಡೆ ತೊಗೊಂಡ್ಬಿಟ್ಟಿದ್ದಾರೆ ಅಂದರೆ ಇಲ್ಲ. ಮಹದೇವಪ್ಪನವರೇ ಮಿನಿಸ್ಟರ್ ಆಗಲಿಲ್ಲ, ರಾಜಣ್ಣ ಮಿನಿಸ್ಟರ್ ಆಗಲಿಲ್ಲ, ಇನ್ಯಾರ್ಯಾರೋ ಒಂದಷ್ಟು ಜನ ಮಿನಿಸ್ಟರ್ ಆಗಲಿಲ್ಲ, ಸುಧಾಕರ್ ಮಿನಿಸ್ಟರ್ ಆಗಲಿಲ್ಲ, ಇನ್ನೊಬ್ರು ಆಗಲಿಲ್ಲ ಅಂತ ಬಂದಾಗ ಸಿದ್ದರಾಮಯ್ಯನವ್ರದ್ದು ಪೂರ್ತಿ ನಡೆದಿಲ್ಲ ಅಂತ ಆಯಿತು. ಡಿ ಕೆ ಶಿವಕುಮಾರ್ ಅವ್ರದ್ದು ಪೂರ್ತಿ ನಡೆದಿದೆ ಅಂತ ಚೆಕ್ ಮಾಡಿಕೊಂಡಾಗ ಡಿ ಕೆ ಶಿವಕುಮಾರ್ ಅವ್ರದ್ದು ಪೂರ್ತಿ ನಡೆದಿದ್ದರೆ ಅವ್ರ ಕಡೆಯವರು, ಸಪೋಸ್ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಹೆಬ್ಬಾಳ್ಕರ್, ಅವ್ರು ಯಾಕಪ್ಪ ಮಿನಿಸ್ಟರ್ ಆಗಲಿಲ್ಲ, ಈ ಚರ್ಚೆ ಬರುತ್ತೆ. ಇನ್ನೂ ಅವರ ಒಂದು ಪಟ್ಟಿಯಲ್ಲಿ 2-3 ಇದ್ದರು ಪ್ರಮುಖರು, ಅವ್ರನ್ನ ಯಾಕೆ ಮಿನಿಸ್ಟರ್ ಮಾಡೋಕ್ಕಾಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು, ಆ ಪ್ರಶ್ನೆ ಬಂದೇ ಬರುತ್ತೆ. ಹರಿಪ್ರಸಾದ್ ಅಂತ ಕೇಳಿಕೊಂಡ್ರೆ ಇಲ್ಲ, ಹರಿಪ್ರಸಾದ್ ಅವ್ರದ್ದು ಕೂಡ ಪೂರ್ತಿ ನಡೆದಿಲ್ಲ. ಅಂದರೆ ಇಡೀ ಹೋಲ್ಡ್ ಇದೆಯಲ್ಲ, ಆ ಹೋಲ್ಡನ್ನು ಯಾವುದೋ ಒಬ್ಬ ವ್ಯಕ್ತಿಯ ಕಡೆಗೆ ಇಲ್ಲಿ ಕೊಡಲಾಗಿಲ್ಲ. ಒಬ್ಬರೇ ವ್ಯಕ್ತಿ ಕೊಟ್ಟುಬಿಟ್ಟಿದ್ದಾರಪ್ಪ ಇಲ್ಲಿ, ಅವ್ರು ಹೇಳಿದ್ದವರು ಎಲ್ಲರೂ ಮಂತ್ರಿ ಆಗಿಬಿಟ್ಟಿದ್ದಾರೆ, ಆ ಥರದ್ದು ಆಗೇ ಇಲ್ಲ. ಇಲ್ಲಿ ಮಾಡಿರಬಹುದು ಸಿದ್ದರಾಮಯ್ಯನವ್ರ ಕಡೆಯವರು ಸ್ವಲ್ಪ ಹೆಸರುಗಳು ಮಾಡಿರಬಹುದು, ಅದೇ ರೀತಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಹೆಸರು, ಯಾರೋ ಒಬ್ರಿಗೇ ಅವ್ರು ಹೇಳಿದಂಥ 15 ಜನ ಅವ್ರ ಕಡೆಯವರೇ ಆಗಿಬಿಟ್ಟಿದ್ದಾರಪ್ಪ. ಇಡೀ ಬಣವೆ ಕ್ಯಾಬಿನೆಟಲ್ಲಿ ಕೂತ್ಕೊಂಡ್ರೆ ಬರೀ ಸಿದ್ದರಾಮಯ್ಯನವ್ರ ಕಡೆಯವರೇ ಮಿನಿಸ್ಟರ್ ಇದ್ದಾರೆ, ಆ ಥರ ಇಲ್ಲ. ಸರಿ, ಶಿವಕುಮಾರ್ ಅವ್ರ ಕಡೆಯವರಿದ್ದಾರಾ, ಆ ಥರವೂ ಇಲ್ಲ. ಇದು ಆ ರೀತಿ ಕೂಡ ಇದು ಬಂದಿಲ್ಲ. ಓವರಾಲ್ ಆಗಿ ಕೆಲವು ಕಡೆ ಅವ್ರಿಗೆ ಅಂಕ ಕೊಟ್ಟಿದ್ದಾರೆ, ಕೆಲವು ಕಡೆ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ರೀತಿಯಲ್ಲಿ ಇವತ್ತಿನ ಕ್ಯಾಬಿನೆಟ್ ಒಂದು ಕಡೆ ಭರ್ತಿಯಾಗಿದೆ. ಡಿ ಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ಈಗ ಏನು ಮಾತಾಡ್ತಾರೆ ನೋಡೋಣ. ಕಾಲದಲ್ಲೂ ಅಜಿತ್ ಸೇಠ್ ಅಂತವರು ಕ್ಯಾಬಿನೆಟಲ್ಲಿ ಇರೋಕ್ಕಾಗಿರಲಿಲ್ಲ. ಅವ್ರು ಭಾಳ ಆತ್ಮೀಯರಿದ್ರು ಕೂಡ ಆಗಿರಲಿಲ್ಲ. ಆಗ ಕೂಡ ನೋಡಿದ್ದೇವೆ. ಅದಾದ್ಮೇಲೆ ಧರ್ಮ್ ಸಿಂಗ್ ಕಾಲದಲ್ಲಿ ನನ್ನ ಪರಮೇಶ್ವರನ್ನೇ ದೂರ ಇಟ್ಟಿದ್ರು ಕಾರಣಾಂತರದಿಂದ. ಕಾಲದಲ್ಲೂ ನಾವಿಬ್ರು ಇವರು ಅಧ್ಯಕ್ಷರಾಗಿ ಅಧಿಕಾರ ಬಂದರು. ಇವರು 3 ವರ್ಷ ಆದಮೇಲೆ ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇಟ್ಟಿದ್ರು. ನಾವು ಬಹಳ ತಾಳ್ಮೆಯಿಂದ ಇದ್ದೋ. ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದೆ. ಸೊ ಹಂಗೆ ಇವತ್ತು ನೀವು ಏನೇನು ಪ್ರಶ್ನೆ ಕೇಳ್ತೀರಂದೆಲ್ಲ ನನಗೆ ಅರಿವಿದೆ. ಏನೇನು ಪಾಯಿಂಟ್ ಆಗ್ತೀರಿ, ತುಮಕೂರು ಮೀಟಿಂಗು, ಅಲ್ಲಿ ಮೀಟಿಂಗು, ಕೋಲಾರ ಮೀಟಿಂಗು, ಚಿಕ್ಕಬಳ್ಳಾಪುರ ಮೀಟಿಂಗು, ಶಿವಮೊಗ್ಗ ಮೀಟಿಂಗು, ರಾಯಚೂರು ಮೀಟಿಂಗು, ಬಳ್ಳಾರಿ ಮೀಟಿಂಗು ಎಲ್ಲ ಹೇಳ್ತೀರಿ ನೀವೆಲ್ಲ, ಬಿಜಾಪುರ ಮೀಟಿಂಗ್ ಎಲ್ಲ ಕೆಲವು ಪ್ರಶ್ನೆಗಳು ಅವ್ರು ಹೆಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಎಲ್ಲ ಹೇಳ್ತೀರಿ. ಈ ನಡ್ಕೊಂಡು ಬಂದಂಥ ಪದ್ಧತಿ ಇದೆಯಲ್ಲ, ಇದು ಏನು ಮಾಡ್ತೀರಿ, 33 ಸ್ಥಾನ ಮೊದಲಾದರೆ ಬೇಕಾದಷ್ಟು ಎಷ್ಟು ಜನ ಬೇಕಾದ್ರೂ ತಗೊಳ್ಳುವಂಥ ಅವಕಾಶ ಕೃಷ್ಣ ಅವ್ರ ಕಾಲಕ್ಕೆ ಮುಗಿದೋಯ್ತು. ಈಗ 15%ಗೆ ಲಿಮಿಟೇಷನ್ ಮಾಡಿದೆ. ಕಂಪಲ್ಸರಿ ಅಪ್ಪರ್ ಹೌಸಲ್ಲಿ ಒಬ್ಬರು ಇರಲೇಬೇಕಾಗಿದೆ. ಸೊ ಈ ಪದ್ಧತಿ ಇದೆ. ಆಮೇಲೆ ನಿಮಗೆ ಈಗ ಹೆಣ್ಮಕ್ಳಿಲ್ಲ ಅಂತ ಒಂದು ಪ್ರಶ್ನೆ ಹಾಕ್ತೀರಿ, ಅದಾಗ್ತದೆ, ಫಿಲ್ ಮಾಡ್ತೀವಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹೆಣ್ಮಕ್ಳು ಇರಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಮೊದಲು ಒಬ್ಬಳು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ದೀವಿ. ಮಂತ್ರಿಗೂ ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನನಗೆ ಮಾರ್ಗದರ್ಶನವನ್ನು ಕೊಡ್ತದೆ. ಸೊ ಆದರೂ ಕೂಡ ಈಗ ನಾನು ಇಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ಗೆ ಏನೇನು ಸವಾಲುಗಳಿದೆ, ಏನೇನು ಸಮಸ್ಯೆಗಳು ಬರ್ಬೋದು, ಇವೆಲ್ಲ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನೀರಿನ ದೊಡ್ಡ ಸಮಸ್ಯೆ ಕಾವೇರಿ ಭಾಗದಲ್ಲಿ, ಎಲ್ಲ ರಾಜ್ಯದಲ್ಲಿ ಬರಗಾಲ, ಈಗ ಕೆಲವೆಲ್ಲ ಬಂದಿರ್ಬೋದು.
ಸಮಸ್ಯೆಗಳು ಈಗ ಮೊನ್ನೆ ತಾನೇ ಬಹಳ ದೊಡ್ಡ ಭೀಕರವಾದಂಥ ಕಂಟಕ ಇತ್ತು. ದೇವ್ರ ಕೃಪಾ, ನಿಮ್ಮೆಲ್ಲರ ಆಶೀರ್ವಾದ, ಇವತ್ತು ಡ್ಯಾಮ್ನಲ್ಲಿ ಇವತ್ತು ನಾವು 3,500 ಬಿಡು ಅಂತ ಹೇಳಿದ್ರೆ ಇವತ್ತು 30,000 ಬಿಡ್ತಾ ಇದ್ದೀವಿ. ನಾವು ಅಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. 30,000 ಅಷ್ಟು ನೀರು ಹೋಗ್ತಾ ಇದೆ. ಆದರೆ ಇನ್ನು KRS ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ. ಸೊ ಬೇರೆ ಎಲ್ಲ ಸ್ವಲ್ಪ ಇನ್ಫ್ಲೋ ಸ್ವಲ್ಪ ಸರಿಯಾಗಿ ಆಗ್ತಾ ಇದೆ. ಮಧ್ಯ ಸ್ವಲ್ಪ ತಿರ್ಗಾ ಕಡಿಮೆನೂ ಆಗಿತ್ತು. ಅದೇ ರೀತಿ ಮಲೆನಾಡಲ್ಲೂ ಮಳೆ ಬರ್ತಾ ಇದೆ ಸ್ವಲ್ಪ. ಇನ್ನು ತುಂಗಭದ್ರಾಗೆ ನೀರು ಸಾಕಷ್ಟಿಲ್ಲ. ಇನ್ನು ಬರೀ ಇದು ಆಲ್ಮಟ್ಟಿಗೆ ಮಾತ್ರ ಸ್ವಲ್ಪ ನೀರು ಬರ್ತಾ